ವಿಚಾರ ನಾವು ಶಾಪು ಓಪನ್ ಮಾಡತ್ತೇವೆ. ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವಿ. ಬರೀ ಇವತ್ತಿನ ಲಾಗ್ನ ಈಗ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ಲಾಗ್ಗಳಿಗೆ ಏನೆಲ್ಲ ಐತಿ ಎಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಈಗ ಸಂಜೆ ಆಗೈತ್ರಿ. ನಾನು ಈಗ ಹೊರಗಡೆ ಹೊಂಟೀವಿ. ಇದಕ್ಕಂದ್ರೆ ಸ್ವಲ್ಪ ಅಂಗಡಿ ಕಡೆ ಹೋಗಬೇಕು. ಹೋಗಿ ಒಂದಷ್ಟು ಸಾಮಾನು ಥರ ಅದಾವೆ, ತೊಗೊಂಬರ್ಬೇಕ್ರಿ. ಮೇಯ್ನಾಗಿ ಅಕ್ಕಂದ ಮೆಸೇಜ್ ಏನು ಓದವನು ಮೇಯ್ನಾಗಿ ಇದಕ್ಕೆ ಹೊಂಟಿರಿ ಮೆಸೇಜ್ ನೋಡೋದು. ಸರಿ, ಎನ್ಕ್ವೈರಿ ಹಾಕ ಏನಪ್ಪ ಅಂದರೆ ತೋರಿಸ್ತೀನಿ. ಮನುತನು ಮಮ್ಮಿ ಪಡ್ಡು ಮಾಡು ಬಾಳೆ ಅದು ಮಾಡಿಲ್ಲ ಅಂದ್ರೆ ಹಂಗಾಗಿ ಅಕ್ಕಿನ ನೆನೆಸಿಟ್ಟಿನಿ ರೀ. ಅಕ್ಕಿ ಮೆಂತ್ಯ ಅಷ್ಟೇ ನೆನೆಸಿಟ್ಟಿನಿ. ಅದಕ್ಕೆ ಉದ್ದಿನ ಬೇಳೆ ಇಲ್ರಿ. ಯಜಮಾನ್ರಿಗೆ ಮೊನ್ನೆ ತಂಬಂದಿದ್ದೆ ಕಿರಾಣಿನ. ಅವ್ರಿಗೆ ಟೈಮ್ನ ಸಿಕ್ಕಿಲ್ಲ, ತಂದಿಲ್ಲ. ಹಾಗಾಗಿ ಈಗ ನಾನು ಅಟ್ಲೀಸ್ಟ್ ಉದ್ದಿನ ಬೇಳೆ ಆದ್ರೆ ತೊಗೊಂಡಾಗ ಬರ್ಬೇಕು ಅಂತೇಳಿ ಹೊಂಟೀವಿ. ಹಾಗೆ ಬ್ರಷ್ ಬೇಕಾಗೈತಿ. ಮನ್ವಿತಿಗೆ ನನಗೆ ಟೂತ್ ಬ್ರಷ್ ಅದನ್ನು ತೊಗೊಂಡು ಒಟ್ಟಿನಲ್ಲಿ ಮನೆಗೆ ಸ್ವಲ್ಪ ಎಮರ್ಜೆನ್ಸಿ ಇರೋ ಸಾಮಾನು ತೊಗೊಂಡು ಬರ್ತೀವಿ. ಎರೇಸರ್ ಇಲ್ಲ ಐತಿ ಕದ ನಿಂದು. ಇಬ್ಬರೂ ಮಲ್ಕೊಂಡಿರ್ತಾರೆ. ಇವರು ಸ್ಕೂಲಿಂದ ಬಂದು ಇಬ್ಬರಿಗಿನ ಒಂದು ತಾನ ಊಟ ಮಾಡಿದೆ, ತನಗೆ ನಾನು ಊಟ ಮಾಡಿಸಿದೆ. ಇಬ್ಬರೂ ಊಟ ಮಾಡಿ ಮಲ್ಕೊಂಡಿದ್ದಾರೆ. ಈಗ ಅದು ಬೈದು ಎಬ್ಬಿಸ್ಕೊಂಡಿದ್ದು ಗೆದ್ದಾರ. 6:30 ಪೌಣೆ 7 ಗಂಟೆಗೆ ಗೆದ್ದಾರ. ಈಗ 7 ಗಂಟೆ ಆಗೈತೆ ರೀ. ಮನೆ ದೀಪ ಹಚ್ಚಕತ್ತೇನ. ಈಗ ಹೋಗಿ ಬರ್ತೀವಿ. ಬರ್ರಿ ನೋಡೋಣ ಏನೆಲ್ಲ ಆಕೈತಿ. ಈ ಲಾಗ್ನಾಗೆಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಸರ್ಕಲ್ ಗದ್ದಲ ಐತಿ, ಆದ್ರೆ ಅಂಗಡಿ ಮಾತ್ರ ಗದ್ದಲ ಇಲ್ಲ. ಸರ್ಕಲ್ ಅಲ್ಲಿಂದ ಬಂದ್ವಲ್ಲ, ರೋಡ್ ಕ್ರಾಸ್ ಮಾಡೋಕ್ಕಾಗಲಿಲ್ಲ, ಹಂಗೆ ಗದ್ದಲ ಐತಿ. ಅಂಗಡಿಯಾಗ ಕಸ್ಟಮರೇ ಇಲ್ಲ. ನಮ್ಮ ವ್ಯಾಪಾರ ಹಂಗೆ ಐತೆ, ಏನು ಫರಕ ಬೀಳವಲ್ದು. ಹಂಗೆ ಏನಪ್ಪ ಏನಮ್ಮ ಇಸ್ಕೋ. ಅಲ್ಲಿ ಪಾಪಂದಲ್ಲಿ ಬಿಟ್ಟು ಬಂದ್ರ ನೀರು. ಮನು, ನಾ ಬೂಸ್ಟ್ ಮಾಡ್ಕೊಳ್ಳ ನಿಮಗೆ. ಹಾಂ ಏನ? ಹ್ಞೂ ಮಾಡಿಕೊಳ್ಳೆ ಅಂದೆ ನಾನು. ನಿಂಗೆ ಬರುತ್ತಾ? ನಿಂಗೆ ಬರುತ್ತೆ ಕೆಂಪಿ? ಹ್ಞೂ ಹಂಗನ. ನಾನೇನೋ ಕರೆ ಚಾವಾಗ ಬೂಸ್ಟ್ ಮಿಕ್ಸ್ ಮಾಡ್ತಾರಂತ ಮಾಡಿದ್ದೆ. ನಾನೀಗ ಹಂಗೆ ಮಾಡ್ಕೊಡ್ತಿದ್ದೆ ನಿಮ್ಗೆ. ಈ ಕರಿ ಚಾ ತೊಗೊಂಡು ಈಗ ಸ್ವಲ್ಪ ಬೂಸ್ಟ್ ಹಾಕಿ ಕೊಡ್ತಿದ್ದೆ. ಕೆಡತ್ತಾ? ಅದೇ ಕೆಡತ್ತಾ? ಬ್ಲ್ಯಾಕ್ ಬೂಸ್ಟ್ ಅಂತಾರೆ ಅದಕ್ಕೆ. ಬ್ಲ್ಯಾಕ್ ಟೀ ಇರುತ್ತಲ್ಲ, ಹಂಗತ್ತೆ ಬ್ಲ್ಯಾಕ್ ಬೂಸ್ಟ್ ಅಂತಾರೆ. ನಿಂಗೆ ಬೇಡ, ಭಾಳ ಐತೆ ನಿಂಗೆ, ಗಾಯ ಆಗೈತೆ ಅದು. ಹ್ಞೂ ಕುಡಿ ಒಂಚೂರು. ಕುಡಿತೀನಿ, ಕುಡಿಯಮ್ಮ. ನಿಂಗೆ ಇಷ್ಟ ಇದ್ರೆ ಕುಡಿ. ಇದು ಯಾರಿಗೆ? ಯಾವ ನಾಯಿ ಬಂದಿಲ್ಲ ಇಲ್ಲಿ. ನಮ್ಗೆ ನಾಚಿಕೆ, ಮಾನ ಮರ್ಯಾದೆ, ಸ್ವಾಭಿಮಾನ ಎಲ್ಲ ಜಾಸ್ತಿನ ಅದಾವೆ. ಓ ಛೀ, ಎಂಥ ಕೆಟ್ಟ ಜನ ಇರ್ತಾರೆ. ಹಾಂ ಕುಡಿಲ್ ಬಿಡು, ನಾನೇ ಹೇಳಿದ್ದೀನಿ ಕುಡಿ ಅಂತೇಳಿ. ಸ್ವಲ್ಪ ಕುಡಿ ತಂದ್ಬಿಡು. ನೋಡ್ರಿ ಎಂತೆಂಥ ಜನ ಇರ್ತಾವೆ, ಹೊಳ್ಳಿ ಹಾಕ್ತಾರೆ. ನೋಡಿದ್ರ ಹೆಂಗೆ ಸರ್ಕಾರ ಗದ್ದಲ ಐತಂತ ಅನ್ಬೋದ್ರೆ ಹಂಗಿರತ್ತಾರಿ ಇಲ್ಲಿ. ಅದ ಚಾದ್ ಗಿರಕ್ಕಿರೋದಿಲ್ಲ, ಹಂಗೆ ಸುಮ್ಮನೆ ಗದ್ದಲ ಇರತ್ತ. ಎದಕ್ಕೆ ಇರ್ತೈತೆ ಗೊತ್ತಿಲ್ಲ, ಖಾಲಿ ಪಿಲಿ. ಈಗ ನೋಡ್ರಿ, ಅಂಗಡಿಯಿಂದ ಬಂದುಬಿಟ್ಟು ಫ್ರೆಶ್ ಮಾಡ್ರ ತೊಗೊಂಬಂದು ಕೊಟ್ಟರು ಉದ್ದಿನ ಬೇಳೆ. ಒಂದಿಷ್ಟು ಎಮರ್ಜೆನ್ಸಿ ಬೇಕಾಯ್ತು ಸಾಮಾನು ಹೇಳಿದೆ. ನಾನು ಅಂಗಡಿ ಬಂದ ನಿಂತಿದ್ರಿ, ಅವ್ರು ಹೋಗಿ ತೊಗೊಂಡು ಬಂದು ಅಷ್ಟು ಬಿಟ್ಟು ಹೋಗ್ತಾರಂದ್ರು ಒಂದು 50-60 ರೂಪಾಯಿ ಗಿರಾಕಿ ಹೋಗ್ತಾರೆ. ಹಾಗಾಗಿ ನಾ ಅಷ್ಟು ನಿಂತು ಕೊಟ್ಟನೆ ಅಂದ್ರೆ ಅವ್ರು ಹೋಗಿಂಥದ್ದು ಎಮರ್ಜೆನ್ಸಿ ಇದ್ದಾಗ ತೊಗೊಂಬರ್ತಾರೆ. ಮಕ್ಕಳು ಸ್ಕೂಲ್ ಬಿಡೋಕೆ ಹೋದಾಗ ಮತ್ತು ಇಂಥದ್ದು ಏನಾರು ಇದ್ರೆ ಕಳಿಸಿರ್ತೀನಿ, ನಾನು ನಿಂತಿರ್ತೀನಿ. ಈಗ ಇದನ್ನ ನೆನೆಸಿಟ್ಟು ಈಗ ಅಡುಗೆಗೆ ರೊಟ್ಟಿ ಪಲ್ಯ ಮಾಡಬೇಕು. ರೊಟ್ಟಿ ಚೌಳಿಕಾಯಿ ಪಲ್ಯ ಮಾಡಬೇಕು.
ಯಾಕಂದ್ರೆ ಮಧ್ಯಾಹ್ನದ ರೈಸ್ ಐತ್ರಿ, ಒಂದು ಪಾಟ್ ಏನು ಸಾಂಬಾರು ರೈಸ್ ಮಾಡಿದ್ರು ಭಾರಿ ಮಸ್ತ್ ಐತೆ. ಇವರು ಸಂಜೆ ಬಂದು ಊಟ ಮಾಡಿದ್ರು, ನಾವು ಮಧ್ಯಾಹ್ನ ಉಂಡಿದ್ರು ಕೂಡ ಇನ್ನೂ ಜಾಸ್ತಿ ಹೋದೈತೆ. ಅದಕ್ಕೆ ಈಡಾಗುತ್ತೆ ರೀ ಅಂತದ ಬಿಸಿಬೇಳೆ ಭಾತ್ ಏನೋ ಅದೇನೋ ಸೇಮ್ ಆಲ್ಮೋಸ್ಟು ಅದೈತಿ. ಹಾಗಾಗಿ ಈಗ ಬಿಸಿ ಬಿಸಿ ರೊಟ್ಟಿ ಮಾಡಿದ್ನಿ ಅಂದ್ರೆ ಚೌಳಿಕಾಯಿ ಪಲ್ಯ ನೋಡ್ರಿ, ಚೌಳಿಕಾಯಿ ಎಷ್ಟು ಫ್ರೆಶ್ ಇದ್ವು, ಎಲ್ಲ ಒಣಗಾಕತ್ತಾವ. ಅಲ್ಲೇ ಬೈತಾರೆ ಈಗ ನೆನೆ ಕೆಟ್ಟು ಪಟ್ ರೊಟ್ಟಿ ಮಾಡ್ತೀನಿ. 8:30 ಆಗಿತ್ತು ಅಲ್ಲ, ಟೈಮ್ ಭಾಳ ಆಗೈತಿ. ಸ್ವಲ್ಪ ಮಾಡ್ತೀನಿ ರೀ, ಭಾಳ ಹೊತ್ತಿನಿಲ್ಲ. ಈಗಿನ ಊಟ ಕಷ್ಟ ಮಾಡ್ತಾರೆ. ಮನ್ವಿತ ಬಾಯಿಲ್ ಕಂದ, ಇದು ಹಾಲು ನಿನ್ನೆ ಹಾಲು ಹೊಡೆದೈತಿ, ಗಟಕ್ ಚೆಲ್ಲಲ್ಲಿ ಹೊರಗೆ ತಿಕ್ಕಿಡು. ಸಿ ಬೇಡ, ಸ್ವಲ್ಪ ಐತದ, ಗಟಕ್ ಚೆಲ್ಲಿಡು. ಹೇಳಪ್ಪ. ಎಕ್ಸಾಮ್ ಈಗ ಪ್ರಿಪೇರ್ ಆದೀನಿ ಏನಂತ ಕೇಳಿ ಸ್ಪೆಲ್ಲಿಂಗ್ ನಮಸ್ತೆ ಸ್ಮೈಲ್ ನೈಟ್. ನಮಸ್ತೆ NIMAST ನೈಟ್ NIJST. ಟೀ ಎಲ್ಲ ಹೋಗೈತಲ್ಲ, ಶಾಲೆ ಬಿಟ್ಟು ಬನ್ನಿ ಸ್ಕೂಲ್ನಾಗ ಟೀನ ಸ್ಮೈಲ್ SMILE ಮೌತ್ MIUTH ಜಾಣ ಮುದ್ದು ಜಾಣ. ಮಮ್ಮಿ ಇವತ್ತು ಅಲ್ಲಿ ಒಂದು ಮಿಸ್ ಮಾಡಿದೆ ಒಂದು ಓದಿನ ಟ್ರಿಬಲ್ ಸ್ಟಾರ್ ಅದು ಕಾಣಿಸ್ತದೆ, ಕಣ್ ತೋರಿಸ್ಬೇಕನ್ನ ನೋಡ್ರಿ. ತಗೋ ಉದ್ದಿನ ಬೇಳೆ 8:30 ನೆಂದು ರಾತ್ರಿ ಈಗ 10 ಗಂಟೆ 10:30ಗೆ ರುಬ್ಬೇಕು. ನೆನೆಯಲ್ರಿ ಅದು ತಣ್ಣೀರನ್ನ ಹಾಕಿದ್ರೆ, ಅದಕ್ಕೆ ನೀರು ಬಿಸಿಗಿಟ್ಟಿನಲ್ಲಿ ನೀರು ಬಿಸಿ ಆದಮೇಲೆ ನೆನೆಯಕ್ಕೆ ಹಾಕ್ತೀನಿ ಬಿಸಿನೀರಿಗೆ, ಅಂದ್ರೆ ಬೇಗ ನೆನೀತಾವೆ. ತೊಳ್ಕೊಂಬಂದು ಹಾಕ್ಬೇಕು, ಜಿಗಿ ಬಿಟ್ಕೊತೀನಿ. ಮಾಡೋಕೆ ಶುರು ಮಾಡೀನಿ. ಏನಪ್ಪ ಅಂದರೆ ನಮ್ಮ ಮನ್ವಿತಾಗ ಇವತ್ತೇ ಏನೋ ಹೋಮ್ವರ್ಕ್ ಕೊಟ್ಟಿಲ್ಲ ಅಂತ, ಹಾಗಾಗಿ ಅವನ ಹೆಲ್ಪ್ ಈಗ ನನಗೆ ನಾನು ಚೌಳಿಕಾಯಿ ಸೋಸೋದು, ರೊಟ್ಟಿ ಮಾಡಿ ಸೋಸಿ ಪಲ್ಯ ಮಾಡೋಕೆ ಕಷ್ಟ ಆಗಿತ್ತು. ಹಾಗಾಗಿ ಅವನು ಕೊಟ್ಟಿನಿ. ಓಪಸ್ ನೋಡಿ, ಇದು ಒಂದು ಪೇಜ್ ಫುಲ್ ಬಂದಿದೆ. ಯಾವುದನ್ನು ಒಂದು ಪೇಜ್? ಇನ್ನೆಷ್ಟೈತಿ? ಇನ್ನು ಅರ್ಥ. ಅಯ್ಯೋ ಬಂಗಾರ ಬಳ್ಳಿ ನೋಡ್ವಾ, ಇನ್ನು 2 ಬುಕ್ ಬಂದಿದೆ. ಇನ್ನು 2 ಬುಕ್ಕ. ಸರಿ, ಅದನ್ನಿಡು. ಅದಿಡು, ಇನ್ನೇನು ಮಾಡೋ. ನಾ ಹೆಲ್ಪ್ ಮಾಡ್ತೀನಿ ಒಂದು ಸ್ವಲ್ಪ. ಅವ್ನ ಕೈ ಕೊಟ್ಟಿನಿ, ಕಲೆ ಹೆಚ್ಚಪ್ಪ ಇವನ ಅಂತೇಳಿ ಹೆಚ್ಚಾಕತ್ತೇನ್ರ, ಅದು ಒಂದೇ ರೀತಿ ಒಂದೇ ಅಳತಿ ಅಂತೇಳಿ ಹೆಚ್ಕೊಂತ ಕುಂತ ಸ್ವಲ್ಪ ಫಾಸ್ಟ್ ಮಾಡಂತ ಹೇಳೀನಿ. ನೋಡಿ ಇಲ್ಲಿ ಬರಬೇಕು. ಆಯ್ತು, ಸರಿ, ಅದನ್ನ ಬಿಡಿ. ಇನ್ನೊಂದು ಸಬ್ಜೆಕ್ಟ್ ಹೋಗು ನೀನು. ಕೆಂಪಿ ಹಂಗ ಮೆಸೇಜ್ ಓದೋದು. ಆಯ್ತು ಬಿಡಪ್ಪ, ಓದು, ನೀವು ಹೋಮ್ವರ್ಕ್ ಮಾಡು. ಈಗ ಆಯ್ತು ರೀ, ದಪ್ಪ ಮರ ಹಾಕೇನ ತೆಳ್ಳನ ಮಾಡತ್ತಿಲ್ಲ, ತೆಳ್ಳನ ದೊಡ್ಡ ಹೋಗ್ತಾವ, ಟೈಮ್ ಇಲ್ಲ ನಮಗೀಗ. ಈಗ ಬೇಕ್ರಿ ಗ್ಯಾಸ್ ಹೊಡ್ಸಕ್ಕೆ, ಅದಕ್ಕೆ ಅಲ್ಲೇ ಇಟ್ಕೊಂಡಿರ್ತೀನಿ. ಬರೀ ಹೊರಗೆ ಅಡ್ಡಾಡೋದಾಗಬಿಡ್ತೈತಿಲ್ಲ ಅಂದ್ರೆ. ಹಾಕಿ ಅವ್ನಿಗೆ ಹೇಳಕ್ಕೆ ಹೋದ್ರೆ ಸ್ವಲ್ಪ ಒಂದು ದಿವಸ ಸಿಸ್ಟರ್ ರೊಟ್ಟಿ ಮಾಡೋದು ತೋರಿಸ್ರಿ ಅಂತೇಳಿ ಎಷ್ಟು ಕಮೆಂಟ್ ಹಾಕ್ತಿದ್ರು ಅವಾಗ. ಈ ನೋಡೋ ನಾನು ರೊಟ್ಟಿ ಮಾಡೋದು ಅವಾಗ ಹಿಡಿದಿಲ್ಲ, ಹಾಗಾಗಿ ಇವತ್ತು ಹಂಗೆ ನೆನಪಾತು, ಬಾದಿನ ಆತಡಿ ರೊಟ್ಟಿ ಮಾಡಿದ್ದು ವಿಡಿಯೋ ಮಾಡಿ ಅಂತೇಳಿ ಈಗ ಮಾಡಾಕತ್ತೀನಿ ನೋಡ್ರಪ್ಪ. ಇದು ಮಳೆ ಅಂತ ಬೀಳೋದು, ಬೇಸಿಗೆ ಇದ್ದಂಗೆ ಐತಿ. ಈ ರೀತಿ ಒತ್ತಿ ಬೇಯಿಸ್ಬೇಕ್ರಿ, ಆ ಕಡೆ ಈ ಕಡೆ ಎಲ್ಲ. ಎರಡನೇ ರೊಟ್ಟಿ ಹಾಕೇನ್ರಿ, ಚಲೋ ಮಾಡಿದೆ ಅನ್ಕೊಂಡಿದ್ದೀನಿ. ವಿಡಿಯೋನ ಚಲೋ ಮಾಡಿಲ್ಲ ಅದನ್ನ, ಏನು ಕರೆ.
ಪಾಸ್ ಮಾಡಿಸಿ ಕಳಿಸ್ತಾರೆ. ಬ್ಲ್ಯಾಕ್ ಪ್ಯಾಂಟಾ ಐತ್ಲಾ ನಿಂದು? ಜಿಗಿಟ್ ಜಾಸ್ತಿ ಹಾಕೊಂಡ್ಬಿಟ್ಟಿನ್ರಿ, ಹಿಂಗೆ ಹಾಕಿಸ್ತಿದ್ದೆ. ಅವ್ನು ಕಶು ಲೆಟ್ರ್ ಅವ್ರು ಬರ್ತಿದ್ದ ಅರ್ಥ ಆಗಲ್ಲ, ನೀ ಹೇಳು. ಪಲ್ಯಕ್ಕೆ ಪುಡಿ ಪಲ್ಯ ಇರುತ್ತೆ ದಿನ, ಹಂಗಾಗಿ ಇವನ್ನ ಗುರೆಳ್ಳು ಹುರ್ಕೊಂಡು ಹಾಕ್ತೀನಿ ರೀ. ಇದು ನಮ್ಮ ಸೈಡ್ ಈ ಪುಡಿ ಇದ್ರನ ಪಲ್ಯ. ನಂಗೆ ಶೇಂಗಾ ಪುಡಿ ಹಾಕಿ ಮಾಡೋಕ್ಕಿಂತ ಈ ಪುಡಿ ಹಾಕಿ ಮಾಡಿದ್ರೆ ಪಲ್ಯ ಭಾಳ ಇಷ್ಟ ಆಗ್ತೈತಿ. ಅದಕ್ಕೆ ತರ್ಸೋಕ್ಕಾಗಿದ್ದಿಲ್ಲ ರೀ. ಬೇಡ ಅದು ಮುಗಿತದೆ, ಭಾಳ ತೆಲ್ಲವು ಎಲ್ಲ ನೋಡಿ ಚಟ್ಪಟ ನಾವು ಅದು ಕಾದೈತೆ ಐತಲ್ಲ ಇತ್ತ ರೊಟ್ಟಿ ಮಾಡಿದ್ದು. ಹಾಗಾಗಿ ಮಣ್ಣು ತೊಗೊಂಬಂದಾರೆ, ಅದಕ್ಕೆ ಒಂದು ಪಲ್ಯ ಹುರಿದೆ ಮಿಕ್ಸಿ ಮಾಡಿಟ್ಬಿಟ್ರೆ ಪುಡಿ ಪಲ್ಯ ಮಾಡೋಕ್ಕೆಲ್ಲ ಹಾಕೋಣಕ್ಕೆ ಬರ್ತೈತಿ. ಫಿಕ್ಸ್ ರೀ ನಮ್ಮ ಉತ್ತರ ಕರ್ನಾಟಕ ಕಡೆ ಪಲ್ಯಕ್ಕೆ ಇನ್ನು ಹಾಕಬೇಕು. ಇಲ್ಲ ಅಂತ ಅದಿಲ್ಲ ಅಂದಿಲ್ಲ, ಒಂದು ಪುಡಿ ಇಲ್ಲ ಅಂದೇನಿಲ್ಲ ಅಂತ ನಮ್ಮ ಯಜಮಾನ್ರು ಎಷ್ಟು ಬೈದಾರೆ ನಾನು. ಓ ಮನು ಅಂದೆ ಮಮ್ಮಿ ಅಂದೆ ಹೋಗ್ಕರ ನೋಡಿ ಬರ್ತೀನಿ ನೋಡ್ರಿ. ಇಷ್ಟು ನೋಡೋ ಫೋನ್ ಮಾಡ್ತೀನಿ, ಗೊತ್ತಾಗಿಲ್ಲ ಅದಿಟ್ಟು ಅದರಿಂದ ಮಿಕ್ಸಿ ಹಾಕೋದು. ರೊಟ್ಟಿ ಪಲ್ಯ ಮನೆ ಪಲ್ಯ ಮಾಡಿದ್ರೆ ಹಂಗೋ ಮನೆ ಅಡುಗೆ ಆದರೆ ನಾನು ರೊಟ್ಟಿ ಮಾಡಿದ್ದೀನಿ. ಗುರೆಳೆಲ್ಲ ಹುರಿದಿಟ್ಟು ಹೋದ್ರಿ. ಇವಾಗ ಒಂದು ಪಲ್ಯ ಮಾಡಿದ್ರು, ಸೌತೆ ಪಲ್ಯ ಮೊಸರು ಹಾಕೊಂಡು ಪಲ್ಯ ಹಂಗೆ ಇರುತ್ತೆ ಅಂತ ಹೇಳಿ ಮಗನ. ಸಣ್ಣಪ್ಪ ಬಾ ಮೊಸರು ಹಾಕೋದು ಸುಡ್ತಾನೆ. ಸುಡು ಪಲ್ಯ ಹಿಡಿದು ಕೊಟ್ಟು ಸುಡುತ್ತಾನೆ ಅಂದ್ರೆ ಏನು ಹೇಳ್ಬೇಕು ನೋಡಪ್ಪ, ಪುಡಿ ಪಲ್ಯ ಹೆಚ್ಚು ಇರ್ತಾವ. ಅದಕ್ಕೆ ಪುಡಿ ಮಾಡಿದಂತಂದ್ರೆ ಒಂದು ವರ್ಷ ಆಗಿತ್ತು ರೀ ಗುರಾಳ ಪುಡಿ ತೊಗೊಂಬಂದು. ಇದು ಗುರಾಳ ಹಂಗಾಗಿದ್ದು ಅಂತ ಆತದ ಅದನ್ನು ಮಿಕ್ಸ್ ಮಾಡಿ ಕ್ವಾಲಿಟಿ ನೋಡೋದಕ್ಕೆ ಬೆಳ್ಳುಳ್ಳಿ ಕರಿಬೇವು ಉಪ್ಪು ಎಲ್ಲ ಹಾಕಿನಿ. ಖಾರ ಕೊಡಿಸಿದ್ರೆ ಗೋಡಿ ಚಟ್ನಿ ಆಗುತ್ತದೆ. ನಾ ಹಾಕಿ ಮಾಡಿ ನೋಡು, ಯಾಕಂದ್ರೆ ಶೇಂಗಾಂಡಿ ಖಾಲಿ ಆಯ್ತದ ಆತಂದ್ರೆ ಬರುತ್ತೆ. ನೆಕ್ಸ್ಟ್ ಮೊಸರಿನಾಗ ಹುಡ್ದಾಗ ನಮ್ಮ ತನ್ಮಂದು ಹೋಮ್ವರ್ಕ್ ಜೋರು ಐತ್ರಿ ನೋಡ್ರಿ. ಇಲ್ಲಿ ಎಷ್ಟು ಹುಡುಗ ಬರ್ತಿತ್ತು, ಹಣ್ಣಿ ಮೇಲೆ ಕೈ ಇಟ್ಕೊಂಡು ಒಂದು ಕೈ ಊರ್ಕೊಂಡು ಸೋಗ್ ನೋಡ್ರಿ. ಸ್ವಲ್ಪ ಬರ್ರಿ ಸರ್, ಟೈಮ್ ಆಯ್ತು, ಊಟ ಮಾಡಿ ಬರ್ರಿ. ಊಟ ಮಾಡಿ ಆಮೇಲೆ ಬರೋಕತ್ರಿ. ಯಾಕಂದ್ರೆ ಪಲ್ಯ ಸೂಪರ್ ಆಗೈತಿ. ನನ್ನ ಮಗಳು ಮನ್ವಿತ ಹೆಚ್ಚಿಕೊಡ್ತಾನೆ ರೀ. ಮಮ್ಮಿ ಉರಿತಾಳ, ಪಪ್ಪ ಪಲ್ಯ ಮಾಡ್ತಾನೆ, ಸಣ್ಣ ಮಗ ತಿಂತಾನೆ. ಎಲ್ಲರೂ ಒಂದು ಕೆಲಸ ಮಾಡ್ತಾರೆ. ಈ ಹುಡುಗ ಜಗ್ಗ ಕೆಲಸ ಮಾಡ್ತಿರ್ತಾರೆ ನೋಡಿಲ್ಲ ಆಮೇಲೆ ಯಜಮಾನ್ರು ನಾಳೆ ಬೆಳಿಗ್ಗೆ ಹೇಳಿದ್ನಲ್ಲ ಮೆಣಸಿಟ್ಟಿದ್ದಲ್ಲ ಅದನ್ನು ರುಬ್ಬಿ ಅಂತ ಹೇಳಿದೆ. ರುಬ್ಬಾಕೊತಾರೆ ಒಳಗೆ ರುಬ್ಬಿ ಅದಕ್ಕೆ ಬಾಳೆ ಪತ್ರ ಅಷ್ಟು ತಿಕ್ಕಿ ಜಾಸ್ತಿ ಕ್ಲೀನ್ ಮಾಡಿ ಮಕ್ಕೋಬೇಕು. ಹಿಂಗಿರುತ್ತೆ ನಮ್ಮ ರೂಟೀನ್. ಈವ್ನಿಂಗ್ ನೈಟ್ ರೂಟೀನ್ ಇಲ್ಲ, ಆಲ್ಮೋಸ್ಟ್ ಡೈಲಿ ಹಿಂಗೆ ಇರುತ್ತೆ. ಅಡಿಗೆ ಅಂತ ಬೇರೆ ಬೇರೆ ಇರ್ತಾವೆ, ಮಾತ್ರ ಸೇಮ್. ಪಪ್ಪನ ಹಾಕ ನೋಡು. ಪಪ್ಪ ಏನು ಮಾಡಕ್ಕೆ ಕುಂತಿ? ಖುಷಿ ಆಗೈತಿ. ಇಷ್ಟೊತ್ತನ ಅವಾಗ ಗುರ ಚಟ್ನಿ ಇಷ್ಟಪಡ ಗುರ ಚಟ್ನಿ ಕಂದ ಇದು ಖಾರ ಮಿಕ್ಸ್ ಮಾಡಿದ್ರೆ ಗುರ ಚಟ್ನಿ ಆಗೈತಿ. ಪಲ್ಯ ಹಾಕಬೇಕು ಅವಾಗ ಹಾಕಿದ್ವಿ. ಇವಾಗ ಸಣ್ಣ ಜಾರ ಆಟ ಆಡೋದು ಉದ್ದಿನ ಬೇಳೆ ಮಿಕ್ಸಿ ಮಾಡಾಕತ್ತೀವಿ ನಾವು. ಎದಕ್ಕೆ ಪಡ್ಡಿಗೆ ದೋಸೆಗೆ ಪಡ್
ಅದ ರುಬ್ಬು ಬಟ್ಟಾಗಿವೆ ಏನೈತಿ ಇವ್ರ ಮಕ್ಕಳು ಅಂದ್ರೆ ಇವತ್ತು ಸ್ಕೂಲಿಂದ ಬಂದು ಇಬ್ಬರು ನಿದ್ದೆ ಹೊಡೆದಾರ. ಅದಕ್ಕೆ ನಮ್ಮ ಮಕ್ಕಳಾಕತ್ತಿಲ್ಲ, ಹಾರಾಡಕತ್ತಾರ. ನಮ್ಮ ಕೆಲಸ ಮುಗೀತ್ರಿ. ಯಪ್ಪ ಕಾಲು ಮುಗಿಯಾಕತ್ತೇವೆ. 8ಕ್ಕೆ 8:30 ಚಾಲು ಮಾಡಿದ್ದು ಕೆಲಸ 11:30ವರೆಗೆ ಮುಗೀತು. ಗ್ಯಾಸ್ ಸ್ಟವ್ ಎಲ್ಲ ಒರೆಸಿ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿ ಬಂಡೆ ಎಲ್ಲ ಬೆಳ್ಕೊಂಬಂದೇನ್ರಿ. ಇವನ ಈಗ ಒಂದು ಜೋಡಿಸಲ್ಲ, ಬೆಳಗ್ಗೆ ಜೋಡ್ಸಂತೀನಿ ನೀರೆಲ್ಲ ಇಳೀಲಿ. ಇನ್ನೂ ಇಷ್ಟು ಚೌಳಿಕಾಯಿ ಪಲ್ಯ ಉಳೀತು, ಮುಚ್ಚಿಟ್ಟಿನಿ ರೀ. ನಾಳೆಗೆ ನಾಷ್ಟದ್ದು ಯಜಮಾನ್ರು ರುಬ್ಬಕ್ಕೆ ಹಚ್ಚಿನಿ. ಅವ್ರು ನೋಡ್ರಿ ಹೆಂಗೆ ಮಾಡಿಟ್ಟಾರ. ಇನ್ನೊಬ್ಬರಿಗೆಲ್ಲ ಮೆತ್ತಿ ಬಿಟ್ರ. ಮತ್ತು ಇಷ್ಟು ರೊಟ್ಟಿ ಏನು ಇಷ್ಟ ಆಯ್ತು ಸ್ನೇಹಿತರೆ. ಆದ್ರೆ ನೆಲ್ಲ ನೋಡ್ರಲ್ಲ, ಎಲ್ಲ ಕ್ಲೀನ್ ಮಾಡೀನೆಲ್ಲ. ಪುಡಿ ಹಾಕಿದ್ದು, ಗುರೆಳ್ಳು, ಕಸ ಗಿಸ ಎಲ್ಲ ಇಷ್ಟೊಂದು ಕಸ ಐತಿ. ಬೆಳಿಗ್ಗೆ ಇಲ್ಲ ದಬ್ಬಕ್ಕೆ ಕಸ ರಾತ್ರಿ ಅನ್ಬಾರ್ದ್ರಿ. ಮೊದಲೆಲ್ಲ ಅಂತಿದ್ನಿ ರಾತ್ರಿ ಅನ್ಬಾರ್ದು ಅಂತ ಹೇಳಿದ್ರು, ಈಗ ನಾನು ಬಿಟ್ಟಿನಿ. ಓಕೆ, ಮುಗಿಸ್ತೀನಿ ಸ್ನೇಹಿತರೆ ಇಲ್ಲಿಗೆ ಈ ಲಾಗ್ನ. 11:20 ಆಯ್ತು. ನಮ್ಮ ಮಕ್ಕಳಕ್ಕೆ ಮತ್ತೆ ಒಂದು 10 ನಿಮಿಷ ಫೋನ್ ಒತ್ತಿ 11:30 ಮಾಡಿ ಮುಕ್ಕೋತಿ. ಹಿಂಗಿತ್ತು ನೋಡ್ರಿ ನಮ್ಮ ನೈಟು ರೂಟೀನ್. ಹೆಂಗೆ ಅನಿಸ್ತಂತೆ ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ. ಮಾತಾಡ್ರಿ, ಇಷ್ಟು ಮಾಡ್ರಿ, ಹೇಳ್ರಿ ಏನು ವಿಷಯ ಅಂತೇಳಿ. ಸ್ನೇಹಿತರೆ ಈಗ ನೋಡ್ರಿ, ಏನಪ್ಪ ಅಂದ್ರೆ ಒಂದು ವಿಷಯ, ಒಂದು ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೇನೆ. ನಿನ್ನೆ ಲಾಗ್ನ ಮತ್ತು ನೆಕ್ಸ್ಟ್ ಡೇ ಇದು ಕಂಟಿನ್ಯೂ ಮಾಡತ್ತೀನಿ. ರಾತ್ರಿ ಅಲ್ಲಿಗೆ ಮುಗಿಸ್ಬಿಟ್ಟೆ. ಏನಪ್ಪ ಅಂದ್ರೆ ನಿಮಗೆಲ್ಲ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಯಾಕಂದ್ರೆ ಆಫ್ಲೈನ್ ನನಗೂ ಗುಡ್ ನ್ಯೂಸ್ ಆಯ್ತು, ಅವ್ರಿಗೂ ಗುಡ್ ನ್ಯೂಸ್ ಒಂದು ರೀತಿ. ಎಷ್ಟೋ ಜನ ಆನ್ಲೈನಾಗ ಶಾಪ್ ಮಾಡಕ್ಕೆ ಹಿಂದೆ ಮುಂದೆ ನೋಡ್ತಿರ್ತಾರ. ಯಾಕಂದ್ರೆ ಎಲ್ಲ ಕಡೆನೂ ನಾವು ಮೋಸ ಹೋಗಿವಿ ಇಲ್ಲ, ಹಂಗ ಎಲ್ಲರೂ ಮೋಸ ಹೋಗಿರ್ತಾರ. ಭಯ ಇರುತ್ತೆ ಆನ್ಲೈನಾಗ ಶಾಪ್ ಮಾಡಕ್ಕೆ. ಅಂಥವ್ರಿಗೆ ಮತ್ತೆ ಎಲ್ರಿಗೂ ಟೋಟಲಿ ಹೆಲ್ಪ್ ಆಗಲಿ ಅಂತೇಳಿ ನಾವು ಈಗ ಶಾಪ್ಗೆ ಪ್ಲ್ಯಾನ್ ಮಾಡೀವ್ರಿ. ಪ್ಲೇಸ್ ಹುಡ್ಕಾಕತ್ತೀವಿ. ಎಲ್ಲಿ ಯಾವ ಪ್ಲೇಸು ಎಲ್ಲಿ ಎಲ್ಲನೂ ನಿಮ್ಗೆ ನಾಳೆ ನಾಡಿದ್ದು ಬರುತ್ತೆ, ಎಲ್ಲ ಡೀಟೇಲ್ಸ್ ಹೇಳ್ತೀನಿ. ಸದ್ಯಕ್ಕೆ ನಾವು ಅದಿನ್ನು ಬರೀ ಲೋಗೋ ಮತ್ತು ನಮ್ಮ ಬ್ರ್ಯಾಂಡ್ ನೇಮು ಅದನ್ನು ಲಾಂಚ್ ಮಾಡಿದ್ದೆ, ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೆ. ಈಗ ನಾವು ಆಫ್ಲೈನ್ ಕೂಡ ನಿಮಗೆ ಶಾಪಿಂಗ್ ಮಾಡೋಕ್ಕೆ ಅನುಕೂಲ ಆಗಂಗೆ ನಾವು ಶಾಪ್ ಮಾಡಾಕತ್ತೀವಿ. ಕಡಿಮೆ ದರದಲ್ಲಿ ಕೊಡಾಕತ್ತೀರಿ. ಎಲ್ಲರಿಗಿಂತ ಕಡಿಮೆ ದರದಲ್ಲಿ ನಮ್ಮ ಶಿಲ್ಪ ಸಾರೀಸ್ ಬಿಸ್ನೆಸ್ ಮಾಡಾತ್ತಾರು. ಏನು ಹೇಳ್ಬೇಕಂತಂದ್ರೆ ಸ್ಪೆಷಲಾಗಿ ಶಾಪ್ ಸರ್ಚಿಂಗ್ ಒಳಗದಾರ. ನಿಮ್ಗೆ ಏನಾರ ಗೊತ್ತಿದ್ರೆ ಯಾವ ಪ್ಲೇಸಲ್ಲಿ ಹಾಕಿದ್ರೆ, ಈಗಿನ ಬಾಗಲಕೋಟೆ ವಿಡಿಯೋ ನೋಡಾತಿದ್ರೆ ಯಾವ ಪ್ಲೇಸ್ಮೆಂಟ್ ಒಳಗೆ ಶಾಪ್ ಹಾಕಿದ್ರೆ ಬೆಟರ್ ಅಂತ ಇದ್ರೆ ಸ್ವಲ್ಪ ಹೇಳಿ ಕಾಮೆಂಟ್ ಮಾಡ್ಲಕ್ಕ ತಿಳಿಸಿರಿ ಅಂದ್ರೆ ನಮಗೂ ಸ್ವಲ್ಪ ಅನುಕೂಲ ಆಗ್ತೈತಿ. ನಾನು ಹುಡ್ಕಾಕತ್ತೀನಿ. ನಿಮ್ಮ ಅನಿಸಿಕೆ ನೀವು ಕಮೆಂಟ್ ಮಾಡಿರಿ. ನಮ್ಮ ಕೆಲಸ ಅಂತ ನಾವು ಮಾಡ್ತಿರ್ತೀವಿ, ನಮ್ಮ ಪ್ರಯತ್ನ ನಾವು ಬಿಡೋದಿಲ್ಲ, ನಾವು ಅದನ್ನೇ ಮಾಡಾಕ್ತೀವಿ. ನಿಮ್ಗೆ ಅದೇ ಮೊನ್ನೆ ಹೇಳಿದ್ನಿ ನಾನು, ಅದ್ರ ಸಲಗ ಓಡಾಡತ್ತೀವಿ ಇನ್ನು ಮಧ್ಯಾಹ್ನ ಆದ್ರೆ ಸಾಕಂತೇಳಿ. ಒಟ್ಟಿನಲ್ಲಿ ಖುಷಿ ವಿಚಾರ, ನಾವು ಶಾಪು ಓಪನ್ ಮಾಡಾಕತ್ತೀವಿ ಅಲ್ರಿ. ಒಟ್ಟಲ್ಲಿ ಯಾವ್ರಿ ಮೇಡಮ್ ಶಾಪ್ ಓಪನ್ ಡೇಟ್ ಫಿಕ್ಸ್ ಆಗಿಲ್ರಿ, ಪ್ಲೇಸ್ ಹೋಗಾಕತ್ತೀವಿ. ಆದಷ್ಟು ಬೇಗ ಅತಿ ಶೀಘ್ರದಾಗ ಮಾಡ್ಬೇಕಂತ ಮಾಡೀವ್ರಿ. ನಿಮ್ಮ ಪ್ರೀತಿ, ಸಪೋರ್ಟು, ಸಹಕಾರ, ಬೆಂಬಲ ಯಾವಾಗಲೂ ನಮ್ಮ ಮೇಲೆ ಹಿಂಗೆ ಇಲ್ರಿ. ಬಂದು ಎಲ್ಲರೂ ಎಲ್ಲ ಲೊಕೇಶನ್ ಎಲ್ಲ ಶೇರ್ ಮಾಡ್ತೀನಿ, ವಿಸಿಟ್ ಮಾಡಿರಿ. ಟಚ್ ಆ್ಯಂಡ್ ಫೀಲ್ ಮಾಡಿ ಸಾರಿನ ಪರ್ಚೇಸ್ ಮಾಡ್ಬೋದು ನೀವು ಆರಾಮಾಗಿ ನೋಡಿ. ಎಷ್ಟೋ ಜನ ಹೇಳ್ತಿರ್ತಾರೆ ಮುಟ್ಟು ನೋಡ್ದಂಗೆ ಆಗಲ್ರಿ ಆನ್ಲೈನಾಗ ತೊಗೊಳೋದು, ಹೆಂಗಿರುತ್ತೆ ಏನೋ ಕ್ವಾಲಿಟಿ ಅಂತೇಳಿ. ಎಷ್ಟೋ ಜನ ಹೌದ್ರಿ, ನಮ್ಮ ಮನೆಗೆ ಬರಕ್ಕೆ ಎಲ್ಲರೂ ಮನೆಗೆ ಬಂದು ಹೋಯ್ತೀವಿ, ಮನೆಗೆ ಬಂದು ಹೋಯ್ತು ಅಂತ ಭಾಳ ಜನ ಅಂದಂದು ಬಿಟ್ಟಾರೆ. ಯಾಕಂದ್ರೆ ಕೆಲವು ಮಂದಿಗೆ ಅದು ಟಚ್ ಮಾಡಿ ಹಿಂಗೆ ನೋಡಿ ಬಿಟ್ಟು ನೋಡಿದಾಗ ನಾವೀಗ ಎಂಥ ಫೋಟೋ ಹಾಕ್ತೀವಿ ಅಂದ್ರೆ ಅವ್ರು ಮುಟ್ಟಿ ನೋಡೋಂಗೆ ಫೀಲ್ ಸಿಗೋದಿಲ್ಲ ಅಲ್ರಿ. ಹಂಗತ್ತೆ ಸುಮಾರು ಜನ ಕೇಳ್ತಿದ್ರು, ಅಂಥವ್ರಿಗೆ ಎಲ್ರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಅನಿಸ್ತಾರೆ ಆಗ ಅಲ್ಲಿಂದ ಬಂದಮೇಲೆ ರಿಟರ್ನ್ ಮಾಡೋದು ಹೆಂಗೆ, ರಿಟರ್ನ್ ಹಂಗೆ ಮತ್ತು ಎಷ್ಟು ಜನಕ್ಕೆ ಅದು ಏನೋ ಡ್ಯಾಮೇಜ್ ಬಂದ್ರೆ ಏನು ಮಾಡೋದು, ಟೈಮ್ ಎಷ್ಟು ರೊಕ್ಕ ವೇಸ್ಟ್ ಅನ್ನಂಗೆ ಆ ಥರ ಫೀಲ್ ಇರ್ತೈತಿ. ಹಾಗಾಗಿ ಅದ್ರ ಸಂಬಂಧ ಭಾಳ ಜನ ಕೇಳತ್ತಿದ್ರು. ಹಂಗಾಗಿ ನಾವು ನಿಮಗೋಸ್ಕರ ಮಾಡಾಕತ್ತೀವಿ. ಅತಿ ಕಮ್ಮಿ ಬೆಲೆಯಲ್ಲಿ ಕೊಡ್ಬೇಕಂತ ಪ್ಲಾನ್ ಮಾಡೋದು. ಸ್ವಲ್ಪ ನಿಮ್ಮ ಸಪೋರ್ಟ್ ಹಿಂಗೆ ಇಲ್ರಿ. ಹಂಗಂತ ಆನ್ಲೈನಾಗ ಕೊಡೋಲ್ಲಂದ್ರೆ ಬೇರೆ ಕಡೆ ಇದ್ದಾರೆಲ್ಲ ಇದು ಮಾಡ್ಕೊಳ್ರಿ. ಆನ್ಲೈನಾಗ ಎನಿ ಟೈಮ್ ನೀವು ಬುಕ್ ಮಾಡ್ಕೋಬೋದು. ಆನ್ಲೈನಾಗ ಕೊಡ್ತೀನಿ. ನಿಮಗೆಲ್ಲ ಗೊತ್ತೈತಿ, ಎಷ್ಟೋ ಸಾರಿ ಬೈ ಮಿಸ್ಟೇಕ್ ಏನಾದ್ರು ಈ ಥರ ಇವ್ರು ಹೇಳಿದ್ರಲ್ಲ, ಏನು ಡ್ಯಾಮೇಜ್ ಇದ್ರೆ ಏನಾದರೂ ಇದ್ದಾಗ ಕೂಡ ರಿಟರ್ನ್ ನಾವು ತೊಗೊಂಡಿರ್ತೀವಿ. ಇನ್ ಕೇಸ್ ಡ್ಯಾಮೇಜ್ ಇದ್ರೆ ಮಾತ್ರ ರಿಟರ್ನ್ ತೊಗೊಂಡಿರ್ತೀವಿ. ನಿಮಗೆಲ್ಲ ಗೊತ್ತೈತಿ. ಅದನ್ನ ಹೆಂಗೆ ಕಳ್ಸೋದು ಸತ್ಯ ನಾನು ಹೇಳಿರ್ತೀನಿ ಡೀಟೇಲ್ಸ್ ನಿಮಗೆ. ಇದು ಆನ್ಲೈನಾಗ ಪರ್ಚೇಸ್ ಮಾಡೋರಿಗೆ ಹಂಗೆ ತೊಗೋಬೋದು. ಇಲ್ಲಿ ಸುತ್ತಮುತ್ತ ಇರೋರು ನಾವು ಬಂದ ತೊಗೋತೀವಿ ಅನ್ನೋರಿಗೆ ಶಾಪ ಹಾಕಾಕತ್ತೀವಿ. ನಿಮ್ಗೆ ಬಾಗಲಕೋಟೆ ಎಲ್ಲರೂ ಯಾವ್ದು ಸರ್ಕಲ್ಸ್ ಯಾವ್ದು ಪ್ಲೇಸ್ ಇದ್ರೆ ಅದು ದಯವಿಟ್ಟು ಕಮೆಂಟ್ ಮಾಡಿರಿ. ನಾವು ಅದು ಸರ್ಚಿಂಗ್ ಒಳಗೆ ಅದೀವ್ರಿ. ಈಗ ಇಷ್ಟ ಸ್ನೇಹಿತರೆ, ಇದು
ಭಾಳ ಒಂದು ಇನ್ನೊಂದು ದೊಡ್ಡ ಹೆಜ್ಜೆ ಇಡಾಕತ್ತೀವಿ. ಏನೋ ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ಚಲೋ ಮಾಡಾಕತ್ತೀವಿ ರೀ. ನಿಮ್ಮ ಸಪೋರ್ಟು ನೀವು ಹೆಂಗೆ ನಮ್ಮ ಚಾನಲ್ಗೆ ನಮ್ಮ ಆನ್ಲೈನ್ ಬಿಸ್ನೆಸ್ಗೆ ಹೆಂಗೆ ಎಲ್ಲ ಹೊರಗೆ ಬಿಸ್ನೆಸ್ ಮಾಡೋದ ಬೇರೆ, ಮನ್ಯಾಗ ನೀವಷ್ಟ ಮಾಡೋದ ಬೇರೆ. ಹೊರಗಡೆ ನನ್ನ ಪ್ರಕಾರ ಏನು ಗೊತ್ತಿಲ್ಲಪ್ಪ ನನಗೆ. ಇಲ್ಲ ಯಾವ್ದನ್ನು ಎಲ್ಲಾನು ಕಲ್ತು ಮಾಡಕ್ಕಾಗಲ್ಲ. ಅದ ಕಲಿಸ್ತೈತಿ ಚಲೋ ಮಾಡಿದ್ಮೇಲೆ ತಾನ ಕಲಿಸ್ತೈತಿ. ಇವ್ರ ಅಂಗಡ್ಯಾಗ ಅದೊಂದು ಚಾ ಹಿಂಗ ಹಾಕಕ್ ಬರ್ತಿದ್ದಲ್ರಿ, ಕೈ ಮೇಲೆ ಹಾಕೋತಿದ್ದೆ ನನಗೆ ತಗೋಬೇಕಂದ್ರ. ಈಗ ನನ್ನ ಮಕ್ಳು ಶಾಲೆ ಶುರುವಾದ ಈ ವರ್ಷ ಒಂದೂವರೆ ತಿಂಗಳದಾಗ ಅಂಗಡಿ ನೆಟ್ಸಂಗಾಗಿನ್ರಿ. ಅದನ್ನ ಚಾ ಹಾಕ್ತೀನಿ, ಶುಗರ್ಲೆಸ್ ಮಾಡ್ಕೊಡ್ತೀನಿ, ಡಿಕಾಕ್ಷನ್ ಕರಿ ಚಾ ಮಾಡ್ಕೊಡ್ತೀನಿ. ಯಾವ ಥರ ಕೇಳ್ತಾರೆ ಇವ್ರು ಏನು ಮಾಡ್ತಾರೆ ಎಲ್ಲನೂ ನಾನೇ ಮಾಡೋದು ಕಲ್ತೀನಿ ಈಗ ಒಂದೂವರೆ ತಿಂಗಳದಾಗ. ಇನ್ನು ಸೀರೆ ಬಿಸ್ನೆಸ್ ಈಗಂತ ಆನ್ಲೈನ್ ಮಾಡಿ ಅಷ್ಟು ಕಲ್ತಿದ್ದ ಒಂಚೂರು ಬಾರ. ಈಗ ಆಫ್ಲೈನ್ ತಾನ ಕಲಿಸ್ತೈತೆ ಅದು ಅನುಭವ. ಥ್ಯಾಂಕ್ಸ್. ಓಕೆ ಸ್ನೇಹಿತರೆ, ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಹೊಸ ಲಾಗ್ನ ಇಸ್ತೀನಿ. ಎಲ್ಲರೂ ವಿಡಿಯೋನ ಪೂರ್ತಿ ನೋಡ್ರಿ. ಆಮೇಲೆ ಈ ವಿಷಯನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿರಿ. ಎಲ್ರಿಗೂ ಹೇಳ್ರಿ, ಬರ್ರಿ, ಒಂದ್ಸರಿ ವಿಸಿಟ್ ಕೊಡ್ರಿ. ಲೊಕೇಶನ್ ಗೊತ್ತಾದ್ಮೇಲೆ ಲೊಕೇಶನ್ ಎಲ್ಲ ಹೇಳ್ತೀವಿ ರೀ, ಲೊಕೇಶನ್ ಎಲ್ಲ ಹಾಕ್ತೀವಿ ಅಂತ. ಸದ್ಯಕ್ಕೆ ಸರ್ಚಿಂಗ್ ಕೂಡ ನಡೆದದ ರೀ. ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.